ಯಾಕೆ ನಾನು ರಾಯಚೂರು ಪ್ರೆಸ್ನವ್ರು ಕೂಡ ಆರಾಮ್ ಟೈಮ್ ಕಳಿಬೇಕು ಅಂತೀನಿ ಅಂದರೆ, ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು ಯಾವುದೇ TMC ಅಂದ್ರೆ ನನಗೆ ಗೊತ್ತಿರಲಿಲ್ಲ, ನೀರಾವರಿಯೊಳಗೆ ಕ್ಯುಸೆಕ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಆ ಟೈಮ್ನೊಳಗೆ ರಾಯಚೂರು ಮಾಧ್ಯಮದವರು ಹಾಗೂ ಬೋಸರಾಜರು ನನಗೆ ವಿಶೇಷ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ ಇವನ್ ಎನಿ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್ ಐ ವಾಸ್ ಟು ಟೇಕ್ ಇನ್ಪುಟ್ಸ್ ಫ್ರಮ್ ರಾಯಚೂರು ಪ್ರೆಸ್. ಅದಕ್ಕೆ ಬೋಸರಾಜ್ ಹೇಳಿದರು, ಆರಾಮ್ ಕುಂತ್ಕೊಂಡು ಮಾತಾಡೋಣ, ಅವಸರದಾಗಿ ಯಾವುದೋ ಒಂದ ಕೇಳಿ ಬಿಡಬೇಡ್ರಿ ಅಂತ ಹೇಳಿದ್ರು. ಆದರೆ ಈಗ 1 ನಿಮಿಷದ ಈಗ ಕೇಳ್ರಿ, ಆಮೇಲೆ ಆ ಕಾರ್ಯಕ್ರಮ ಮುಗಿದ ಕೆಲವು ಹೊತ್ತು ಕೊಡು. ಸರ್, CM ಅವ್ರಿಗೆ ಪತ್ರ ಬರೆದಿದ್ರಲ್ಲ ಸರ್ ಗಣಿ ಸಂಬಂಧಪಟ್ಟಂತೆ, ಆ ಪತ್ರದ ಉದ್ದೇಶ ಏನು ಸರ್? ಈಗ ಶಾಸಕರು ಅಸಮಾಧಾನ ಕೊಂಡ್ರು BR ಪಾಟೀಲ್ ಅವರು, ಈಗ ತಾವು ಪತ್ರ ಸಂಬಂಧಪಟ್ಟಂಗೆ 7 ಪುಟಗಳು ಸುದೀರ್ಘ ಪತ್ರ ಬರೆದಿದ್ದೀರಿ. ಏನು ಉದ್ದೇಶ ಏನು ಸರ್? ಈಗ ಉದ್ದೇಶ ಆ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ, ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ, ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ಮದೇ ಸರ್ಕಾರ ಇದೆ ಅಲ್ಲದೆ ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದಮೇಲೂ ನಾವು ಮತ್ತು 2013ರಿಂದ 18ರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಹೆಚ್ಚು ದಾಖಲೆ ಆಗಿದ್ದರೆ ಅದರೊಳಗೆ 7% ಮಾತ್ರ ಇವತ್ತು ತನಿಖೆ ಆಗಿವೆ. ಅದರಲ್ಲಿ 2% ಮಾತ್ರ 7%ಒಳಗೆ 2%, ಅಂದರೆ ಟೋಟಲ್ ಇದರೊಳಗೆ 0.2% ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ನಮ್ಮ ರಾಜ್ಯದ ಹಣ 1,40,000 ಕೋಟಿ ರೂಪಾಯಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಹೌದು, ಬರೆದ ನಾನು CBIದವ್ರಿಗೆ ನಾವು 9 ಪ್ರಕರಣ ವಹಿಸಿದ್ವಿ. ಅದ್ರಾಗ 3 ಪ್ರಕರಣ ಬಿಟ್ಟು 3 ಪ್ರಕರಣ ನಾವು ಮಾಡ್ತೀವಿ, 6 ಪ್ರಕರಣ ನಾವು ಮಾಡೋಂಗಿಲ್ಲ ಅಂತ ಕಳಿಸ್ಬಿಟ್ವಿ. ಹಾಗೆಯೇ SIT ಒಳಗೆ ನಾವು ಎಷ್ಟು ಪ್ರಕರಣ ಕಳಿಸಿದ್ವಿ, ಅದರೊಳಗೆ ಬಹುಭಾಗ ತನಿಖೆಗೆ ಇನ್ನೂ ಒಳಗಾಗಿಲ್ಲ. ಆ ಉದ್ದೇಶದಿಂದ ಬರೆದಿದ್ವಿ.